ವಾಹನಗಳ ಮಾಲೀಕರು ಮತ್ತು ವತಿಯಿಂದ ಇವತ್ತು B6 ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಅಂತಂದರೆ ಇವತ್ತು ಏನು ಲೇಟೆಸ್ಟ್ ತಂತ್ರಜ್ಞಾನ ಬಂದು B6 ವೆಹಿಕಲ್ ಸಂಬಂಧಪಟ್ಟಾಗೆ ಏನು ಲೇಟೆಸ್ಟ್ ತಂತ್ರಜ್ಞಾನ ಮೆಕ್ಯಾನಿಕ್ಗಳಿಗೆ ಅಂಥ ಒಂದು ಲೇಟೆಸ್ಟ್ ತಂತ್ರಜ್ಞಾನ ಬಗ್ಗೆ ಗೊತ್ತಿಲ್ಲ ಅಂಥ ಒಂದು ಕೆಲಸವನ್ನು ಇವತ್ತು ಇದು ಅಸೋಸಿಯೇಷನ್ ಕೂಡ ಮಾಡ್ತಾಯಿದೆ. ವಿಶೇಷವಾಗಿ ಇವತ್ತು ಸಾಕಷ್ಟು ಮೆಕ್ಯಾನಿಕ್ಗಳಿಗೆ ಇವತ್ತು ನೂರಾರು ಮೆಕ್ಯಾನಿಕ್ಗಳಿಗೆ ಉಚಿತವಾಗಿ ರಾಜ್ಯಾದ್ಯಂತ ಕೂಡ ಉಚಿತವಾಗಿ ಒಂದು ಈ ಲೇಟೆಸ್ಟ್ ತಂತ್ರಜ್ಞಾನದ ಬಗ್ಗೆ ಕೂಡ ಇವತ್ತು ಮಾಹಿತಿ ಕೂಡ ನೀಡಲಾಗ್ತದೆ. ವಿಶೇಷವಾಗಿ ಅಸೋಸಿಯೇಷನ್ ಕೂಡ ಬೆಂಗಳೂರಿನಲ್ಲಿ ಕೂಡ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಸುಮಾರು ಅನೇಕ ತಂತ್ರಜ್ಞಾನ ಲೇಟೆಸ್ಟ್ ಏನು ತಂತ್ರಜ್ಞಾನ ಇದೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಅನೇಕ ಮೆಕ್ಯಾನಿಕ್ಗಳು ಕೂಡ ನಮ್ಮ ಜೊತೆ ಇವತ್ತು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಇವತ್ತು ಈಗಾಗಲೇ ಒಬ್ಬ ವಿಶೇಷ ನುರಿತ ತಂತ್ರಜ್ಞರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಬಗೆಗೆ ಮತ್ತೆ ನಮ್ಮ ಜೊತೆ ಇನ್ನೊಬ್ಬರು ಕೂಡ. ನನ್ನ ಹೆಸರು ಭಾಸ್ಕರ್ ಜಿ ನಾಯ್ಡು ಅಂತ. ನಾನು ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್ನ ಓನರ್ ಸೆಕ್ರೆಟರಿ ಆಗಿದ್ದೀನಿ. ಇವತ್ತು BS6 ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಬಂದು ನಮ್ಮ ಸಣ್ಣ ಟೀಮ್ ಅಂತ ಇಮ್ಮಡಿಗಲ್ಲಿ ಇರೋದು. ಇಲ್ಲಿ ಕಡಿಮೆ ಅಂದರೆ ಒಂದು 250 ಜನ ಮೆಕ್ಯಾನಿಕ್ಸ್ಗೆ ಒಂದು BS6 ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. BS6 ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು EV ವೆಹಿಕಲ್ ಅಂದರೆ ಓಲಾ ಮತ್ತು ಆ ಥರ EV ವೆಹಿಕಲ್ಸ್ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಜನರಲ್ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಕೊಡ್ತಾಯಿದ್ದೀವಿ. ಇದರಲ್ಲಿ BS6 ಗಾಡಿಗಳ ಬಗ್ಗೆ ಅದ್ರ ನಮ್ಮ 4 ಜನ ಮೆಕ್ಯಾನಿಕ್ಸ್ನೇ ನಾವು ಟ್ರೈನರ್ ಆಗಿ ರೆಡಿ ಮಾಡಿದ್ದೀವಿ. ಏಕೆಂದರೆ ನಮಗೆ ಯಾವುದೇ ರೀತಿಯಾದ ಕಂಪ್ನಿಯವರು ಬಂದು ಯಾವುದೂ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, 2020ಇಂದ BS6 ಗಾಡಿಗಳು ಬಂದಿದೆ. ಅವತ್ತಿಂದ ಇವತ್ತಿಗೂ ಯಾರೂ ಕಂಪ್ನಿಯವ್ರು ಬಂದು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆ. ನಮ್ಮ ಮೆಕ್ಯಾನಿಕ್ಗಳು ಕೊಡೋ ಕಷ್ಟ ನೋಡಿಬಿಟ್ಟು ನಾವೇ ಏನು ಅಸೋಸಿಯೇಷನ್ ಏನು ಮಾಡ್ತೀವಿ ಇವಾಗ 4 ಜನ ಟ್ರೈನರ್ಸ್ನ ರೆಡಿ ಮಾಡಿಕೊಂಡು ಅವ್ರ ಕೈಯಿಂದ ಫ್ರೀಯಾಗಿ ಉಚಿತವಾಗಿ ಎಲ್ಲ ಊರಲ್ಲೂ ಹೋಗ್ಬಿಟ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡೋದು ಹಚ್ಕೊಂಡಿದ್ದೀವಿ. ಆ ರೀತಿಯಾಗಿ ಇದು ಒಂದು 60ನೇ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮದು ರೋಡ್ ಕರ್ನಾಟಕದಲ್ಲಿ. ಇದು 60 ಟೋಟಲಿ ಎಷ್ಟು ಜನ ಭಾಗಿದ್ರು ಸರ್? ಇಲ್ಲಿ ಒಂದು 250 ಜನ ಭಾಗಿಯಾಗಿದ್ದರು. ಸರ್ ಇವಾಗ ಜಸ್ಟ್ ನಮಗೆ ಸರ್ವೋ ಕಂಪ್ನಿಯಿಂದ ಒಂದು ಸಪೋರ್ಟ್ ಬಂದಿದೆ. ಸ್ವಲ್ಪ ಅವರು ಸರ್ವೋ ಕಂಪ್ನಿಯವರು ಇಂಡಿಯನ್ ಆಯಿಲ್ ಅವರು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಆಯ್ತು ನೀವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಿ ಅಂತ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸರಿ ಕೂಡ ಎರಡೂ ಶಾಕಿರ್ ಹುಸೇನ್ ಅಂತ. ಸೊ KTWTಯಲ್ಲಿ BS6 ಟ್ರೈನರ್ ಆಗಿದ್ದೀನಿ ನಾನು. ಸೊ ಇವತ್ತಿನ ಕಾಲದ ಟೆಕ್ನಾಲಜಿ ಯಾವ ಥರ ಆಗಿದೆ ಅಂದರೆ ಮೆಕ್ಯಾನಿಕ್ಸ್ಗೆ. ಸೊ ಮೊದಲು ನಾವು ವೈದ್ಯರ ಹತ್ರ ಹೋದಾಗ ಅವ್ರದ್ದೇ ಆದ ಏನೊಂದು ಸ್ಟೆಥೋಸ್ಕೋಪ್ ಇರ್ಬೋದು, ಸೊ ಆ ಥರ ಚೆಕ್ ಮಾಡೋಕ್ಕೆ. ಸೊ ನಮ್ಮ BS6ಅಲ್ಲಿ ನೋಡ್ಬೋದು ಇವತ್ತು ನೀವು. ಸೊ ಇದು ಒಂದು ಸ್ಕ್ಯಾನರು, ಅವ್ರೇನು ಸ್ಕ್ಯಾನಿಂಗ್ ಮಷೀನು ಡಯಾಗ್ನೋಸ್ಟಿಕ್ ಟೂಲ್ ಇದಿರುತ್ತೆ ಅವ್ರ ಹತ್ರ ಸೆಂಟರ್ಸು. ಸೊ ಅದೇ ಥರ ನಮ್ಮ ಟೂ ವೀಲರ್ಗೂ ಡಯಾಗ್ನೋಸ್ಟಿಕ್ ಟೂಲ್ ಅಂತ ಇದೆ. ಸೊ ಈ ಡಯಾಗ್ನೋಸ್ಟಿಕ್ ಟೂಲ್ ಯಾವ ಥರ ಅಂತಂದರೆ ಸರ್, ಈಗ ನಾವೊಂದು ಬ್ಲಡ್ ಲ್ಯಾಬಲ್ಲಿ ಕೊಟ್ಟಾಗ ರಿಪೋರ್ಟ್ಗೆ, ಸೊ ಅದು ಯಾವ ಥರ ರಿಪೋರ್ಟ್ ನಮ್ಗೆ ಕೊಡುತ್ತೆ. ಸೊ ಅದೇ ಥರ ಹೆಸರು ಕೊಟ್ಟು ನಮ್ಮ ರಾಜ್ಯದ ಎಲ್ಲೇ ಮೆಕ್ಯಾನಿಕ್ಸು ಅವರವರಿಗೆ ಊರಿಗೆ ಹೋಗಿ ಸುಮಾರು ಒಂದು 50ರಿಂದ 500ವರೆಗೂ ಒಂದು 1000 ಜನವರೆಗೂ ಅವರು ಸುತ್ತಮುತ್ತಲ ಪ್ರದೇಶದ ಜನ ಮೆಕ್ಯಾನಿಕ್ಸ್ ಎಷ್ಟು ಜನ ಒಗ್ಗೂಡ್ತಾರೆ ಎಲ್ಲರನ್ನೂ ಈ ಥರ ಒಂದು ಹಾಲ್ ವ್ಯವಸ್ಥೆ ಮಾಡಿ ಈ ಥರ ಅಲ್ಲಿಗೆ ಹೋಗಿ ಊರ ಹೋಗಿ ಸುಮಾರು ಇವ್ರಿಗೂ ಒಂದು BS6 ಉಚಿತವಾಗಿ ನಮ್ಮ ಅಸೋಸಿಯೇಷನ್ ಹೋಗಿ ಅವ್ರೂರಿಗೆ ಹೋಗಿ ಕೂಡ ತಗೊಳ್ಳದೆ ನಾವು ಇದನ್ನು ಯಾವ ರೀತಿ ರಿಪೇರಿ ಹೆಂಗೆ ಪ್ರಾಬ್ಲಮ್ಗಳು ಬರ್ತಾ ಇದೆ ಇದನ್ನು ಹೆಂಗೆಲ್ಲ ನಾವೆಲ್ಲ ಸಾಲ್ವ್ ಟ್ರೈನರ್ಸ್ ಕಡೆಯಿಂದ. ಮತ್ತು ಇದಲ್ಲದೆ ಮುಖ್ಯ ಎಲ್ಲ ಮೆಕ್ಯಾನಿಕ್ಕು ಅಂತೇಳಿ ಒಂದೇ ಒಂದು ಧ್ಯೇಯದ ಮೇಲೆ ಅದರ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಕೂಡ ನಮ್ಮ ಟ್ರೈನರ್ಗೆ ನವೀನ್ ಸರ್ ಅವರಿಗೆ ಮಾಡ್ತಾರೆ. ಮತ್ತು ರೀಸೆಂಟಾಗಿ ಮೊನ್ನೆ ಒಂದು ಮಹಾರಾಷ್ಟ್ರದಲ್ಲಿ ಕೂಡ ಮಾಡಿದ್ವಿ. ಮಹಾರಾಷ್ಟ್ರದಲ್ಲಿ ಕೂಡ ಮರಾಠಿ ಮಾತಾಡುವಂಥ ಟ್ರೈನರ್ ಕೂಡ ನಮ್ಮಲ್ಲಿದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ತೆಲುಗು ಮಾತಾಡೋರು ಇದ್ದಾರೆ. ಅದಲ್ಲದೆ ಕನ್ನಡ ಮತ್ತು ಎಲ್ರಿಗೂ ಬರುತ್ತೆ. ಹಿಂದಿ, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತಮಿಳ್ ಎಲ್ಲ ಭಾಷೆಯಲ್ಲೂ ಕೂಡ ಯಾರೇ ಕೇಳಿದ್ರು ಅವ್ರೂರಿಗೆ ಹೋಗಿ ಉಚಿತವಾಗಿ ಯಾವ ಗಾಡಿ ಈಸ್ಕೊಳ್ಳೋ ಸರ್ ಏನು ಮಾಡಬೇಕಂತ ನಮ್ಮ ಹತ್ರ ಕೇಳಿಕೊಂಡು ಅವ್ರು ನಮ್ಮ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ಆ ವೆಹಿಕಲ್ ಈಸ್ಕೋತಾರೆ. ಬಟ್ ಆ ಕಂಪ್ಲೇಂಟ್ಗಳು ಬಂದಾಗಲೂ ನಮ್ಮ ಸರ್ ನೀವು ಹೇಳಿದ್ರೆ ನಾವು ಪರ್ಚೇಸ್ ಮಾಡಿದ್ವಿ ಅಂದಾಗ ಅದರ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಬೇಕಾಗಿರೋ ಅವಶ್ಯಕತೆ ಇವಾಗ ಬಂದಿದೆ. ಬಟ್ ಯಾವುದೇ ಕಂಪ್ನಿಗಳು ನಮಗೆ ಕರೆದು ಟ್ರೈನಿಂಗ್ಗಳು ಕೊಡ್ತಾ ಇಲ್ಲ. ಅದರಿಂದ ನಮ್ಮ ಅಸೋಸಿಯೇಷನ್ ಪರವಾಗಿ ನಮಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಇದರಲ್ಲಿ ಟೆಕ್ನಾಲಜಿ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿರೋ ವಿಚಾರಗಳನ್ನ ನಾವು ಫ್ರೀ ಆಫ್ ಕಾಸ್ಟ್, ಅಂದರೆ ಯಾವುದೇ ವಿಧವಾದ ದುಡ್ಡಿಲ್ಲದೆ ಯಾವ ಪಕ್ಷಪಾತ ಇಲ್ಲದೆ ಯಾರಿಗೆ ಬೇಕಾದರೂ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾವು ನಾಲೆಜಾಗಿ ಕೊಡ್ತಾ ಇದ್ದೀವಿ. ಇದಕ್ಕೋಸ್ಕರ ನಮ್ಮ ಅಸೋಸಿಯೇಷನ್ ನಮ್ಮನ್ನು ಸ್ಪೆಷಲಾಗಿ ಟ್ರೈನ್ ಮಾಡಿದ್ದಾರೆ. ಹಂಗಂದರೆ ಇದಕ್ಕೋಸ್ಕರನೇ ನಾವು ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಇದರ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಇದರ ವೈರಿಂಗ್ ಡಯಾಗ್ರಾಮಿಂದ ಹಿಡಿದು ಪ್ರತಿಯೊಂದು ಇದರಲ್ಲಿ ಬರೋ ವೋಲ್ಟೇಜ್ಗಳು
ಪ್ರತಿಯೊಂದು ಒಂದೊಂದು ಗಾಡಿಯಲ್ಲಿ ಈ ಥರ ಕಂಪ್ಲೇಂಟ್ ಬಂದರೆ ಯಾವ ಥರ ಇದೇ ಥರ ನಮ್ಮ ಮಾಹಿತಿಗಳು ಈ ಥರ ಕ್ಲಾಸ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವ್ರದ್ದು ಅಲ್ಲೇ ನಿಲ್ಲಿಸ್ಕೊಂಡ್ಬಿಡಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಾನು ಕ್ಲಾಸ್ ಮಾಡಿದೆ ಇಲ್ಲಿ ನಿಮ್ಮದು ನಮ್ಮದು ಸಂಬಂಧ ಮುಗೀತು ಅಂತಲ್ಲ, ಇವ್ರ ಜೊತೆ ನಾವು ಮೊಬೈಲಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಹಾಗಂದ್ರೆ ಇವ್ರಿಗೆ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿರ್ತೀವಿ. ಇವ್ರಿಗೆ ಯಾವುದೇ ಡೌಟ್ಸ್ ಬಂದಾಗಲೂ ಆ ಗ್ರೂಪಲ್ಲಿ ನಮಗೆ ಮೆಸೇಜ್ ಹಾಕಿದಾಗ ನಾವು ಖಂಡಿತವಾಗ್ಲೂ ನಮಗೆ ಗೊತ್ತಿರೋ ವಿಚಾರಗಳನ್ನ ಅವರು ತಿಳಿಸ್ಕೊಡ್ತಾ ನಮ್ಮ ಅಸೋಸಿಯೇಷನ್ ಇಂಥ ಹೆಲ್ಪ್